ಆತ್ಮೀಯ ವಿದ್ಯಾರ್ಥಿಗಳೇ, ಸಾಹಿತ್ಯ ಸಂಪ್ರತಿ 1 ಅವಶ್ಯಕ ಕನ್ನಡ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ, BA BSW SCP 1ನೇ ಸೆಮಿಸ್ಟರ್ನ ಅಧ್ಯಾಯ 3ರಲ್ಲಿ 2 ಜನಪದ ಗೀತೆಗಳು ಅದರಲ್ಲಿ 1ನೇದ್ದು ಕೆರೆಗೆ ಹಾರ. ಇದು ಸೆಷನ್ 6. ನಾನು ಶ್ರೀ ಸುಖದೇವಾನಂದ ಚೌತ್ರಿಮಠ, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೇಸರ್ಗಿ, ತಾಲೂಕು ಬೈಲಹೊಂಗಲ. ನಮ್ಮ ಮಾಡರೇಟರ್ ಡಾಕ್ಟರ್ ಚಂದ್ರಪ್ಪ ತಳವಾರ್ ಸರ್, ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಾಶಾಪುರ. ಕೆರೆಗೆ ಹಾರ ಅಂತಕ್ಕಂಥದ್ದು ಜಾನಪದ ಸಾಹಿತ್ಯ. ಜನಪದ ಸಾಹಿತ್ಯದ ಕುರಿತು ಒಂದಿಷ್ಟು ನೋಡಿದಾಗ, ಜನಪದ ಸಾಹಿತ್ಯವು ಸಾಮೂಹಿಕ ಸೃಷ್ಟಿಯಾಗಿದೆ. ಅದು ಯಾರೋ ಒಬ್ಬರು ರಚನೆ ಮಾಡಿರ್ತಕ್ಕಂಥದ್ದಲ್ಲ, ಸಾಮೂಹಿಕವಾಗಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಗರ್ತಿ ಹಾಡುಗಳನ್ನು ನೋಡ್ತೇವೆ ನಾವು, ಕಥನ ಕವನಗಳು ನೋಡ್ತೀವಿ, ಜನಪದ ಗೀತೆಗಳು ನೋಡ್ತೀವಿ. ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ಸಾಮೂಹಿಕ ಸೃಷ್ಟಿಯಾಗಿರ್ತಕ್ಕಂಥವು. ಜನಪದ ಮೂಲ ಬೇರು ಕವಿವಾಣಿ ಹೂವು ಎಂಬ ಮಾತಿದೆ. ಯಾಕಂದ್ರೆ ಎಲ್ಲ ಕವಿಗಳ ಕಾವ್ಯಕ್ಕೆ, ಎಲ್ಲ ಸಾಹಿತ್ಯದ ಮೂಲ ಬೇರು ಯಾವುದಪ್ಪ ಅಂತಂದರೆ ಜನಪದ. ಇದು ಅನಕ್ಷರಸ್ಥರ ನಾಲಿಗೆ ಮೇಲೆ ಜೀವಂತವಾಗಿರುವ ಕಂಠಸ್ಥ ಸಾಹಿತ್ಯವಾಗಿದೆ. ಇದು ಹೆಂಗಪ್ಪ ಅಂದ್ರೆ, ಜನಪದ ಬಾಯಿಂದ ಬಾಯಿಗೆ ಹರಿದು ಬಂದಿರತಕ್ಕಂಥ ಸಾಹಿತ್ಯ. ಹಂತಿ ಪದಗಳಾಗಿರ್ಬೋದು, ಗೀಗಿ ಪದಗಳಾಗಿರ್ಬೋದು, ಗರ್ತಿ ಹಾಡುಗಳಾಗಿರ್ಬೋದು, ಇಂಥ ಮುಂತಾದ ಜಾನಪದ ಸಾಹಿತ್ಯ ಇದು ಅದು ಎಂಥ ಜನರ, ಅನಕ್ಷರಸ್ಥರ ಜನರ ನಾಲಿಗೆ ಮೇಲೆ ಜೀವಂತವಾಗಿರ್ತಕ್ಕಂಥದ್ದು. ಅಲ್ಲಿ ಜೀವಿಸ್ತಾ ಇದೆ, ಕಂಠಸ್ಥ ಸಾಹಿತ್ಯವಾಗಿದೆ. ಇದು ಜನರ ಸಂಸ್ಕೃತಿಯ ಪ್ರತಿಬಿಂಬ. ಯಾವುದೋ ಒಂದು ಜನಪದ ಸಾಹಿತ್ಯ ಹುಟ್ಟಿಕೊಂಡಿದೆ ಅಂದ್ರೆ ಅದು ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಆ ಸಮುದಾಯದ, ಆ ಪ್ರದೇಶದ, ಆ ಜನಾಂಗದ, ಆ ದೇಶದ, ಆ ನಾಡಿನ ಸಂಸ್ಕೃತಿಯ ಪ್ರತಿಬಿಂಬವಾಗಿ ಅದು ಕಂಡುಬರುತ್ತದೆ. ಇನ್ನು ಜನಪದದ ಜೀವನದ ಪ್ರೀತಿ ನೀತಿಗಳು ಜನಪದದಲ್ಲಿ ವ್ಯಕ್ತವಾಗಿದ್ದಾವೆ. ಜನಪದ ಸಾಹಿತ್ಯದಲ್ಲಿ ಏನಿರ್ತಾವೆ ಅಂದ್ರೆ ಜೀವನದ ಪ್ರೀತಿ ಇರ್ತದೆ, ರೀತಿ ನೀತಿಗಳಿರ್ತಾವೆ. ಅಲ್ಲಿ ಅವು ವ್ಯಕ್ತವಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಇಂತಹ ಜನಪದ ಸಾಹಿತ್ಯ ಗೀತೆ, ಕತೆ, ಕಥನ ಗೀತೆ, ಕಥನ ಕವನ ಮೊದಲಾದ ಪ್ರಕಾರಗಳಲ್ಲಿ ರಚನೆಯಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಇಂತಹ ಜನಪದ ಸಾಹಿತ್ಯವು ನಮಗೆ ಸಂಸ್ಕೃತಿಯ ಮಹಾದರ್ಶನವನ್ನು ಮಾಡಿಸುತ್ತದೆ. ಜನಪದದಲ್ಲಿ ಏನಿಲ್ಲ ಹೇಳ್ರಿ, ಎಲ್ಲವೂ ಇದೆ. ಎಲ್ಲ ಸಂಸ್ಕೃತಿ ಅಲ್ಲಿ ಅಡಕವಾಗಿದೆ. ಆ ಥರದ ಮಹಾನ್ ದರ್ಶನವನ್ನು ನಮಗೆ ಆ ಜನಪದ ಸಾಹಿತ್ಯ ಮಾಡ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕಾಗಿದೆ. ಹಂಗಾರೆ ಇಂತಹ ಜನಪದ ಕಾವ್ಯಗಳ ಆಶಯ ಏನು? ನಾವಿಲ್ಲಿ 2 ಜನಪದ ಗೀತೆಗಳನ್ನು ಇವತ್ತು ದಿನ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು. ಒಂದು ಕೆರೆಗೆ ಹಾರ, ಇನ್ನೊಂದು ಗೋವಿನ ಹಾಡು. ಈ 2 ಜನಪದ ಗೀತೆಗಳು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥವು, ಎಲ್ಲರ ಮನೆ ಮಾತಾಗಿರ್ತಕ್ಕಂಥವು. ಇಂತಹ ಗೀತೆಗಳನ್ನು ನಮಗೆ BM ಶ್ರೀಕಂಠಯ್ಯನವರು ಸಂಪಾದಿಸಿ ಕೊಟ್ಟಿದ್ದಾರೆ. ಶ್ರೀ BM ಶ್ರೀಕಂಠಯ್ಯನವರು ಸಂಪಾದಿಸಿದ
ಕನ್ನಡ ಬಾವುಟ ಎಂಬ ಕೃತಿಯಿಂದ ಈ 2 ಜನಪದ ಗೀತೆಗಳನ್ನು ಆಯ್ದುಕೊಳ್ಳಲಾಗಿದೆ. ಅವುಗಳನ್ನು ಒಂದೊಂದಾಗಿ ನೋಡೋಣಂತ. ಮೊದಲಿಗೆ ನಾವು ಕೆರೆಗೆ ಹಾರ ಅನ್ನುವಂಥ ಜನಪದ ಗೀತೆಯನ್ನು ಗಮನಿಸಿದಾಗ, ಕೆರೆಗೆ ಹಾರವು ಕನ್ನಡದ ಬಹುಪ್ರಸಿದ್ಧವಾದ ಜನಪದ ಕಥನ ಗೀತೆ. ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಕೆರೆಗೆ ಹಾರ ಅಂತಕ್ಕಂಥದ್ದನ್ನು ಕಲಿದೇ ಇರತಕ್ಕಂಥವ್ರು ಯಾರೂ ಇಲ್ಲ. ಅಕ್ಷರಸ್ಥರಾಗಲಿ ಅನಕ್ಷರಸ್ಥರಾಗಲಿ ಎಲ್ಲರಿಗೂ ತಿಳಿದಿರುವಂತಹ ಪ್ರಸಿದ್ಧವಾಗಿರ್ತಕ್ಕಂಥ ಕಥನ ಗೀತೆ. ಈ ಕಥನ ಗೀತೆಯಲ್ಲಿ ಏನು ಮುಖ್ಯ ಆಶಯ ಅಥವಾ ಅಲ್ಲಿರ್ತಕ್ಕಂಥ ಒಳಗಿರ್ತಕ್ಕಂಥ ತಿರುಳು ಏನಂತಂದರೆ, ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿನ ಅಸ್ತಿತ್ವದ ಹೋರಾಟದ ಅನಿವಾರ್ಯತೆ ತೋರುತ್ತದೆ. ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಬದುಕಬೇಕಂದ್ರೆ, ಅವಳ ಅಸ್ತಿತ್ವ ಉಳಿಬೇಕಂದ್ರೆ ಅಲ್ಲಿ ಅನಿವಾರ್ಯತೆ ಏನಾಗಿದೆ ಅಂದ್ರೆ ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯತೆ ಆಗಿದೆ. ಇಲ್ಲಿ ನಾವು ನೋಡ್ತೇವೆ, ಭಾಗೀರಥಿ ಬಲಿ ಆಗ್ತಾಳೆ, ಕೆರೆಗೆ ಹಾರವಾಗ್ತಾಳೆ. ಅವಳು ತನ್ನ ಅಪ್ಪನ ಮುಂದೆ ಹೇಳ್ತಾಳೆ, ತನ್ನ ಅಕ್ಕನ ಮುಂದೆ ಹೇಳ್ತಾಳೆ, ತನ್ನ ತಾಯಿ ಮುಂದೆ ಹೇಳ್ತಾಳೆ, ತನ್ನ ಗೆಳತಿ ಮುಂದೆ ಹೇಳ್ತಾಳೆ. ಯಾರ ಮುಂದೆ ಹೇಳಿದ್ರೂ ಕೂಡ ಅವಳದು ನೋವನ್ನು, ಅವಳ ಕಥೆಯನ್ನು, ಅವಳನ್ನು ಬಲಿಯಾಗುವುದನ್ನು ತಪ್ಪಿಸ್ಲಿಕ್ಕೆ ಯಾರಿಂದಲೂ ಆಗಲಿಲ್ಲ. ಹಾಗಾಗಿ ಹೆಣ್ಣಿನ ಅಸ್ತಿತ್ವದ ಹೋರಾಟ ಇಲ್ಲಿ ಎದ್ದು ಕಾಣ್ತದೆ. ಆದರೆ ಸಮಾಜದ ಹಿತಕ್ಕಾಗಿ ಸ್ವ ಇಚ್ಛೆಯಿಂದ ಆತ್ಮಾರ್ಪಣೆ ಮಾಡಿಕೊಳ್ಳುವುದು ತ್ಯಾಗ ಎನಿಸಿಕೊಳ್ಳುತ್ತದೆ. ಸಮಾಜದ ಹಿತಕ್ಕಾಗಿ ನಮ್ಮನ್ನು ನಾವು ಸ್ವ ಇಚ್ಛೆಯಿಂದ ಆತ್ಮಾರ್ಪಣೆ ಮಾಡ್ಕೊಂಡ್ವಿ ಅಂತಂದ್ರೆ ಅದು ತ್ಯಾಗ ಅನಿಸ್ಕೊಳ್ತದೆ. ಆದರೆ ಯಾವುದೇ ಒಂದು ಸಮುದಾಯ, ಮನೆತನ ಇಂಥವುಗಳಿಗೆ ಒತ್ತಡಕ್ಕೆ ಮಣಿದು ಸಾಯುವಂಥದ್ದು ಬಲಿ ಎನಿಸಿಕೊಳ್ತದೆ. ಒಂದು ಮೌಢ್ಯ ಆಚರಣೆ ಆಗ್ತದೆ. ಒಂದು ಜೀವದ ಬಲಿಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದಾಗ್ತದೆ. ಇಂತಹ ಒಂದು ವಸ್ತು ವಿಷಯನ ಒಳಗೊಂಡಿರ್ತಕ್ಕಂಥದ್ದೇ ಕೆರೆಗೆ ಹಾರ ಅಂತಕ್ಕಂಥ ಒಂದು ಕಥನ ಗೀತೆ. ಸರಿ, ಕೆರೆಗೆ ಹಾರ ಕಥನ ಗೀತೆಯನ್ನು ನೋಡೋಣಂತ. 2 ಜನಪದ ಗೀತೆಗಳು. ಅದರಲ್ಲಿ ಒಂದನೆಯದ್ದು ಕೆರೆಗೆ ಹಾರ. ಕಲ್ಲನಕೇರಿ ಮಲ್ಲನಗೌಡ ಕೆರೆಯೊಂದ ಕಟ್ಸ್ಯಾನ ಶರಿಮುಕ್ಕ ನೀರಿಲ್ಲ. ಶರಿಮುಕ್ಕ ನೀರಿಲ್ಲ ಹೊತ್ತಿಗೆ ತೆಗಿಸ್ಯಾರ ಜೋಯಿಸ್ರು ಕೇಳ್ಯಾರ. ದೇವರಲ್ಲ ದಿಂಡ್ರಲ್ಲ ದೆವ್ವಲ್ಲ ಭೂತಲ್ಲ ಹಿರಿಸೊಸಿ ಮಲ್ಲವನ ಹಾರವ ಕೊಡಬೇಕು. ಕಲ್ಲನಕೇರಿ ಅಂತಕ್ಕಂಥ ಊರ, ಇಲ್ಲಿ ಮಲ್ಲನಗೌಡ ಅಂತಕ್ಕಂಥ ಒಂದು ಕೆರೆ ಕಟ್ಟಿಸ್ತಾನ. ಅದಕ್ಕೆ ಸರಿ ನೀರಿಲ್ಲ, ಬರಲಿಲ್ಲ ನೀರು. ಯಾಕೆ ನೀರು ಬರಲಿಲ್ಲ ಅಂತ ಕೇಳಿ ಹೋಗಿ ಜೋಯಿಸ್ರ ಹತ್ರ ಹೋಗಿ ಹೊತ್ತಿಗೆ ತೆಗಿಸ್ತಾರ. ಹೊತ್ತಿಗೆ ತೆಗಿಸಿರ ಅವ್ರು ಹೇಳ್ತಾರೆ, ಹೊತ್ತಿಗೆ ತೆಗೆದು ಜೋಯಿಸ್ರಿದ್ದವರು ಜ್ಯೋತಿಷ್ ಇದ್ದಂಥವ. ಜ್ಯೋತಿಷ್ ಏನು ಹೇಳ್ತಾನಂದ್ರೆ, ಇದು ಯಾವುದೇ ದೇವರದ್ದು ಅಲ್ಲ, ದಿಂಡ್ರದ್ದು ಅಲ್ಲ, ದೆವ್ವ ಭೂತ ಇವು ಯಾವುದ್ರದ್ದು ಅಲ್ಲ. ಆದ್ರೆ ಕೆರೆಗೆ ಹಾರವನ್ನು ಕೊಡಬೇಕು. ಹಿರಿಸೊಸಿ ನಿಮ್ಮ ಮನೆ ಹಿರಿಸೊಸಿ ಮಲ್ಲವನ್ನ ಹಾರ ಕೊಡ್ಬೇಕಂತ ಜ್ಯೋತಿಷರು ಹೇಳ್ತಾರೆ. ಅಷ್ಟೊತ್ತಿಗೆ ಗೌಡ್ರು ವಿಚಾರ ಮಾಡ್ತಾರೆ, ಹಿರಿಸೊಸಿ ಕೊಟ್ಟಾರ ಹಿರಿತನಕ ಯಾರಿಲ್ಲ, ಹಿರಿಸೊಸಿ ಕೊಟ್ಟಾರ ಹಿರಿತನಕ ಯಾರಿಲ್ಲ, ಕಡಿಸೊಸಿ ಭಾಗೀರಥನ ಹಾರವ ಕೊಡಬೇಕು. ಹಾರವ ಕೊಡಬೇಕಂತೂ ಮಾತಾತು ಮನೆಯಾಗ, ಸಣ್ಣ ಸೊಸಿ ಭಾಗೀರಥಿ ತವರಿಗೆ ಹೊಂಟಾಳ. ಹಂಗಾರೆ ಹಿರಿಸೊಸಿ ಕೊಟ್ರೆ ಹಿರಿತನಕ್ಕೆ ಯಾರಿಲ್ಲ, ಗೌಡ್ರ ಮನೆತನ ಹಿರಿತನಕ್ಕೆ ಯಾರೂ ಇಲ್ಲಲ್ಲ ಪಾಪ. ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, ಹಿರಿ ಸೊಸಿನ ಬೇಡ, ಸಣ್ಣ ಸೊಸಿ ಭಾಗೀರಥಿ ಇದಾಳಲ್ಲ ಆಕಿನ ಕೊಡೋಣ ಅಂತ ಮನ್ಯಾಗ ಮಾತಾಗ್ತದೆ. ಹಿಂಗೆ ಮಾತಾದ್ಮೇಲೆ ಭಾಗೀರಥಿ ಇದ್ದಂಥವಳು, ಅತ್ಯವ್ವ ನಾನೊಮ್ಮೆ ತವರಿಗೆ ಹೋಗ್ತೀನಿ, ಸರ್ರನ್ನೇ ಹೋಗವ್ವ ಬರ್ರನ್ನೇ ಬಾರವ್ವ. ಮನೆ ಮುಂದೆ ಹೋಗೋದಕ್ಕೆ ಅವರಪ್ಪ ಬಂದಾನ, ಬಾಡಿದ ಮಾರ್ಯಾಕ ಕಣ್ಣಾಗ ನೀರು ಯಾಕ, ನಮ್ಮತ್ತಿ ನಮ್ಮವ್ವ ನಮ್ಮ ಮಾವ ಬ್ಯಾರೆ ಇಡ್ತಾರಂತ. ಹೀಗೆಲ್ಲ ಮನ್ಯಾಗ ಮಾತಾದ ಕೂಡಲೇ ಭಾಗೀರಥಿ ಇದ್ದಂಥವಳು ತವ್ರ ಮನೆಗೆ ಹೋಗಿ ಬರಬೇಕು, ಮಕ ತೋರಿಸಿ ಬರಬೇಕು, ತಮ್ಮ ತಂದೆ ತಾಯಿ ನೋಡಿ ಬರಬೇಕು ಅಂಥೇಳಿ ಹೋಗ್ತೇನೆ ಅತ್ತೆವ ಅಂತ ಕೇಳಿದಾಗ, ಹಂಗಾರ ಹೆಂಗೆ ವಾಯ್ದೇವು ಹೆಂಗೆ ಬಂದಿವ, ಸರ್ರನೆ ಹೋಗು ಬೇಗನೆ ಹೋಗಿ ಬೇಗ ಬಾ ಅಂತಕ್ಕಂಥದ್ದು.
ಯಾಕಂದ್ರೆ ಮುಂದೆ ಬಲಿ ಕೊಡಬೇಕಾಗಿರ್ತದೆ. ಅದಕ್ಕಾಗಿ ಎತ್ತ ಹಾದಿಗಿದ್ದಾಳೆ ಅಂಥೇಳಿ ಹೆಂಗೆ ಹೋದ್ವು ಹೆಂಗೆ ಬಂದೆವು ಬೇಗನೆ ಬಾರವ್ವ ಅಂಥೇಳಿ ಕಳಿಸ್ತಾಳೆ. ಈ ಕಡೆ ಭಾಗೀರಥಿ ತವ್ರ ಮನೆಗೆ ಹೋಗೋದಕ್ಕೆ ಮನೆ ಮುಂದೆ ಅಪ್ಪ ನಿಂತಿರ್ತಾನೆ. ಈಕಿ ಮಖ ನೋಡಿದವನ ಯಾಕವ್ವ ಬಾಡೈತಿ ಯಾಕೆ ಮಖ ಕಣ್ಣಾಗ ನೀರು ಯಾಕೆ ಏನಾಯ್ತು ಅಂತ ಕೇಳಿದಾಗ ಏನಿಲ್ಲ ನಮ್ಮ ಅತ್ತಿ ನಮ್ಮ ಮಾವ ನನ್ನ ಬ್ಯಾರೆ ಇಡ್ತಾರಂಥೇಳಿ ಸುಳ್ಳನ್ನು ಹೇಳ್ತಾಳೆ ಭಾಗೀರಥಿ. ಅದಕ್ಕೆ ತಂದೆ ಹೇಳ್ತಾನೆ, ಇಟ್ಟರ ಇಡಲೇಳು ಹೊಲಮಣಿ ಕೊಡ್ತೀನಿ, ಹೊಲಮಣಿ ಒಯ್ದು ಹೊಳೆದಂಡ್ಯಾಗ ಹಾಕಪ್ಪ. ಅತ್ತತ್ತ ಹೋಗುತ್ತಲೇ ಅವರವ್ವ ಬಂದಾಳು, ಎಂದಿಲ್ಲದ ಭಾಗೀರಥಿ ಹಿಂದ್ಯಾಕ ಕಳುತ್ತಾ ಬಂದೆವ್ವ. ಬಾಡಿದ ಮಾರ್ಯಾಕ ಕಣ್ಣಾಗ ನೀರ್ಯಾಕ ನಮ್ಮತ್ತಿ ನಮ್ಮ ಮಾವ ಬ್ಯಾರೆ ಇಡ್ತಾರಂತ. ಇಟ್ಟಾರ ಇಡಲೇಳು ವಾಲಿ ಜೋಡ ಕೊಡಿಸ್ತೇನಿ, ವಾಲಿಯ ಜೋಡು ಒಯ್ದ ಒಲಿಯಾಗ ಹಾಕವ್ವ. ಇಲ್ಲಿ ನೋಡ್ರಿ ಹೇಳ್ತಾನೆ ಅವ್ರ ಅಪ್ಪ ಇಟ್ರು ಹೇಳಿ ಬಿಡುವ, ನೀ ಯಾಕೆ ಚಿಂತೆ ಮಾಡ್ತಿ, ನೀನು ಹೊಲ ಮನೆ ಕೊಡ್ತೇನೆ ಆರಾಮ್ ಜೀವನ ಮಾಡ್ಕೊತ ಹೋಗಂತ ಹೇಳ್ತಾನೆ. ಅದಕ್ಕೆ ಅವಳಿಗೆ ಭಾಗೀರಥಿಗೆ ಒಳಗಿರುವುದೇ ಬೇರೆ. ಹೊಲ ಮನೆ ಓದು ಹೊಳೆ ದಂಡ್ಯಾಗ ಹಾಕ್ಯಪ್ಪ ಅಂಥೇಳಿ ತಂದೆಗೆ ಹೇಳ್ತಾಳೆ. ಮುಂದೆ ಕೂತು ಹೋಗೋದಕ್ಕೆ ಅವ್ವ ನಿಂತಿರ್ತಾಳೆ. ಯಾಕೆ ಅವ ಭಾಗೀರಥಿ ಎಂದೂ ಹತ್ಕೊಂತ ಬಂದಾಕ್ಯಲ್ಲ, ಇವತ್ತು ಯಾಕೆ ಹತ್ಕೊಂತ ಅಳ್ತಾ ಅಳ್ತಾ ಬಂದಿದ್ದೀ, ಮಾಡಿ ಯಾಕೆ ಬಾರೈತಿ ಕಣ್ಣಾಗ ಯಾಕೆ ನೀರ, ಇಲ್ಲ ನಮ್ಮ ಅತ್ತಿ ನಮ್ಮ ಮಾವ ಬ್ಯಾರೆ ಇಡ್ತಾರಂತ ಅದಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ತಾಯಿನೂ ಹೇಳ್ತಾಳೆ, ಇಟ್ಟರೆ ಇರಲಿ ಬಿಡು, ವಾಲಿ ಜೋಡು ಕೊಡಿಸ್ತೇನೆ ನನಗೆ ಆರಾಮಾಗಿರೋಂಕೆ ಅಂತ ಹೇಳ್ತಾಳೆ. ವಾಲಿ ಜೋಡು ಓದು ಒಲ್ಯಾಗ ಹಾಕೋದನ್ನು ಏನು ಮಾಡಲಿ ಅದನ್ನು ತೊಗೊಂಡು ಅಂಥೇಳಿ ಮುಂದಕ್ಕೆ ಹೋಗ್ತಾಳೆ. ಮುಂದಕ್ಕೆ ಹೋಗುತ್ತಲೇ ಬಂದಾಳು ಎಂದಿಲ್ಲದ ಭಾಗೀರಥಿ ಹಿಂದ್ಯಾಕ ಈ ದುಃಖ. ಮುಂದಕ್ಕೆ ಹೋಗುತ್ತಲೇ ಅವರಕ್ಕ ಬಂದಾಳು ಎಂದಿಲ್ಲದ ಭಾಗೀರಥಿ ಹಿಂದ್ಯಾಕ ಈ ದುಃಖ, ನಮ್ಮ ಅತ್ತಿ ನಮ್ಮ ಮಾವ ಬ್ಯಾರೆ ಇಡ್ತಾರಂತ. ಅದಕ್ಕೆ ಅಲ್ಲಿ ಹೇಳ್ತಾಳೆ, ಅವ್ರ ಅಕ್ಕ ಬರ್ತಾಳೆ ಮುಂದೆ ಕೂತು ಹೋಗೋದಕ್ಕೆ, ಯಾಕೆ ಭಾಗೀರಥಿ ಹಿಂದ್ಯಾಕೆ ಹತ್ಕೊಂತ ಬಂದು ಎಂದಿಲ್ಲದ ಈ ದುಃಖ ಅಂದ ಕೂಡಲೇ ಏನಿಲ್ಲ ನಮ್ಮ ಅತ್ತಿ ನಮ್ಮ ಮಾವ ಬ್ಯಾರೆ ಇಡ್ತಾರಂತ ಅಕ್ಕನಿಗೂ ಹೇಳ್ತಾಳೆ. ಅಕ್ಕಿದ್ದಂಥವ್ಳು ಹೇಳ್ತಾಳೆ, ಇಟ್ಟರೆ ಇಡಲೇಳು ಮಕ್ಕಳ ಜೋಡಿಗೆ ಕಳುತ್ತೇನೆ, ಮಕ್ಕಳಿದ್ದೇನಕ್ಕ ದುಃಖ ಕಳೆದಾವೇನ. ಇಟ್ಟರು ಇಡುವಲ್ರಿ ಬಿಡುವ, ನಿನಗೆ ಜೋಡಿ ನಿನ್ನ ಸಂಗತಿಯಾಗಿ ನನ್ನ ಮಕ್ಕಳನ್ನ ಕಳಿಸ್ತಾನು, ಮಕ್ಕಳ ಜೊತೆ ಇರೋಂಕೆ ಅಂತ ಹೇಳ್ತಾಳೆ. ಅದಕ್ಕೆ ಭಾಗೀರಥಿ ಹೇಳ್ತಾಳೆ, ಮಕ್ಕಳು ತೊಗೊಂಡು ಏನು ಮಾಡಲಿ, ನನ್ನ ದುಃಖನ ಕಡಿಮೆ ಮಾಡ್ತಾವನ ಅಂತ ಪ್ರಶ್ನೆ ಮಾಡ್ತಾಳೆ. ಯಾರ ಮುಂದೆ ಹೇಳ್ಕೊಬೇಕಾಕಿನೋ ಯಾರಿಗೂ ಮುಂದೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ತನ್ನ ಅಸ್ತಿತ್ವಕ್ಕಾಗಿ ಒದ್ದಾಡ್ತಾ ಇದ್ದಾಳೆ. ಸಣ್ಣ ಸೊಸಿ ಭಾಗೀರಥಿ ತವ್ರ ಮನೆ ಬಿಟ್ಟು ಗೆಳತಿ ಮನೆಗೆ ನಡೆದಾಳ. ತಲೆಬಾಗಿಲದಾಗ ಗೆಳತಿನ ಕಂಡಾಳ ಎಂದಿಲ್ಲದ ಭಾಗೀರಥಿ ಹಿಂದ್ಯಾಕ ಏಳು. ಅಲ್ಲಿಂದ ತವ್ರ ಮನೆ ಬಿಟ್ಟು ಮುಂದೆ ಕೂತು ಗೆಳತಿ ಮನೆಗೆ ಹೋಗ್ತಾಳೆ. ಗೆಳತಿ ಕೇಳ್ತಾಳ, ಯಾಕೆ ಹಿಂದ್ಯಾಕ ಏಳು ಭಾಗೀರಥಿ ಅಂಥೇಳಿ. ಅಂಜಿ ಹೇಳಲಿ ಗೆಳತಿ ಅಳುಕಿ ಹೇಳಲಿ ಗೆಳತಿ, ನಮ್ಮತ್ತಿ ನಮ್ಮ ಮಾವ ಕೆರಿಗೆ ಹಾರ ಕೊಡ್ತಾರಂತ, ಕೊಟ್ಟಾರ ಕೊಡಲೇಳು ಇಟ್ಟಂಗ ಇರಬೇಕು. ನೋಡ್ರಿ, ಯಾರ್ದು ಮುಂದೆ ಹೇಳೋಕ್ಕಾಗಲಿಲ್ಲ, ತನ್ನ ಗೆಳತಿ ಮುಂದೆ ನಿಜವಾದ ಅದಕ್ಕೆ ಹೇಳ್ತಾರಲ್ಲ ಗೆಳತಿಯರು ಇರಬೇಕಂತ. ಗೆಳೆಯರ ಮುಂದೆ ಗೆಳತಿಯರ ಮುಂದೆ ಹಂಚಿಕೊಳ್ಳದಂಗೆ ಅದಷ್ಟು ತಂದೆ ತಾಯಿ ಮುಂದೂ ಹಂಚ್ಕೊಳಕ್ಕಾಗೋಲ್ಲಂತ. ಹಾಗೆ ಇಲ್ಲಿ ಅವಳು ಕೂಡ ಭಾಗೀರಥಿ ಇದ್ದಂಥವ್ಳು ತಾನು ಗೆಳತಿ ಮುಂದೆ ಹೇಳ್ತಾಳೆ, ಅಂಜಿ ಹೇಳಲಿ ಅಳಕ್ಕೆ ಹೇಳಲಿ ಏನಂತ ಹೇಳಲಿ, ನಮ್ಮ ಅತ್ತಿ ನಮ್ಮ ಮಾವ ನನ್ನ ಕೆರಿಗೆ ಹಾರ ಕೊಡ್ತಾರಂತ ಅಂತ ಹೇಳ್ತಾಳೆ. ತನ್ನ ದುಃಖವನ್ನು ತೋಡ್ಕೊಳ್ತಾಳೆ. ಆದರೆ ಗೆಳತಿದ್ದಂಥವಳು ಅವಳ ದುಃಖದೊಳಗೆ ಭಾಗಿಯಾಗೋದಿಲ್ಲ, ಸಮಾಧಾನ ಪಡಿಸ್ತಾಳೆ. ಕೊಟ್ಟಾರ ಕೊಡಲೇಳು ಇಟ್ಟಂಗೆ ಇರಬೇಕು. ಅದಕ್ಕೆ ಕೊಟ್ರೆ ಕೊಡಲಿ ಇಟ್ಟಂಗೆ ಇರಬೇಕು. ಅತ್ತಿ ಮಾವನ ಮನೆ ಅಂದಮೇಲೆ ಅವ್ರು ಹೆಂಗೆ ಕೇಳ್ತಾರೆ ಹಂಗೆ ಕೇಳಬೇಕು ಅಂತ ಗೆಳತಿ ಹೇಳಿದಾಗ ಭಾಗೀರಥಿಗೆ ಎಲ್ಲಿಲ್ಲದ ಸಂಕಟ ಆಗ್ತದೆ. ಎಲ್ಲಿಯೂ ಅವಳಿಗೆ ಅದಕ್ಕೆ ಸರಿಯಾದಂಥ ಪರಿಹಾರ ಸಿಗಲಿಲ್ಲ. ಅವಳ ದುಃಖಕ್ಕೆ ಪರಿಹಾರ ಸಿಗಲಿಲ್ಲ. ಹೀಗಾಗಿ ಮತ್ತೆ ಮರಳಿ ತನ್ನ ಗಂಡನ ಮನೆಗೆ ಬರ್ತಾಳೆ. ಇದು ಭಾಗ 1. ಭಾಗ 2 ಮುಂದಿನ ಸೆಷನ್ನಲ್ಲಿ ನೋಡೋಣಂತ. ಧನ್ಯವಾದಗಳು. ನಮಸ್ಕಾರ.